ದೇವಸ್ಥಾನ ದರ್ಶನ ಎಲ್ಲ ಚೆನ್ನಾಗೈತಲ್ಲ? ಚೆನ್ನಾಗೈತೆ. ಅಲ್ಲೇ ವಿಜಿ, ದೇವಸ್ಥಾನ ದೇವ್ರ ನೋಡು ಅಂದ್ರಲ್ಲಿ ಹೋಗಿ ಹುಡುಗಿಯರ್ ನೋಡ್ತಾ ನಿಂತಿಯಲ್ಲೇ. ಮತ್ತೆ ಈ ವಯಸ್ಸಿನಾಗ ಹುಡುಗಿಯರ್ ನೋಡ್ದಾಗ ದೇವ್ರ ನೋಡ್ಕೊಂತ ಕುಂದ್ರಕ್ಕಾಗತ್ತ? ಬಲೆ ಇದೆಯಪ್ಪ ಬಿಡು, ನಮ್ಮನ್ ಬಿಟ್ಟು ನೋಡತ್ತಿಯಲ್ಲ. ವಿಜಿ, ನೀರ್ ಬಾಟ್ಲಿ ಇಟ್ಟಿತ್ತವ. ದೇವ್ರ ಹತ್ರ ಏನ್ ಕೇಳಿದೆ? ನಾವು ಹುಡುಗರು ಮೇಲಿನ ಮಾತಿಗೆ ಕರಿಯರ್ ಲೈಫ್ ಸೆಟ್ಲ್ ಅಂತ ಕೇಳ್ಕೊತೇವೆ. ಅದ್ರ ಮನ್ಸಲ್ಲಿ ಒಂದು ಮಾತಿರುತ್ತಲ್ಲ, ಹುಡುಗಿ ಸಿಗ್ಲಿ ಅಂತ. ಎಲ್ಲರ ಥರ ನಾನು ಹಾಗೆ ಕೇಳ್ಕೊಂಡೆ. ಇದೆಲ್ಲಿಂದ ಬಂತು? ಏನೋ ಮಚ್ಚ, ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ನಿನ್ ಮೇಲೆ ವೇಲೆ ಬಿದ್ದೈತೆ. ಏನ್ ಮಾಡೋದು ಅದು? ಹಂಗಂದ್ರೆ ಇನ್ನೊಂದ್ಸಲ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ. ಹಂಗಂದ್ರೆ ನನ್ ಮೇಲೆ ಹುಡುಗಿನೇ ಬೀಳ್ಬೋದು. ಸರಿ ಸರಿ, ಹೋಗ್ಬಾ. ನಿಂಗೂ ಹುಡುಗಿ ಸಿಕ್ಕರು ಸಿಗ್ಬೋದು. ಅಲ್ಲೇನ ಮಾಡ್ತಿದ್ರ ಮಚ್ಚ? ಬರ್ರೋ, ಟೈಮ್ ಆಯ್ತು, ಹೋಗೋಣ. ಏನ್ ನಡೀರು. ಹಲೋ ಮಿಸ್ಟರ್ ಅಖಿಲ್, ಯಾರು? ನಾನು ಯಾರು ಅನ್ನೋದೆಲ್ಲ ಬಿಡು. ನಾನು ಇವಾಗ ಏನು ಹೇಳ್ತೀನಿ ಅದನ್ನ ಗಮನ ಇಟ್ಟು ಕೇಳು. ನಾನು ಹೇಳಿದ್ದನ್ನ ಮಾಡಲಿಲ್ಲ ಅಂದ್ರೆ ನಿನ್ನ ಫ್ರೆಂಡ್ಸ್ನ ಒಬ್ಬೊಬ್ಬರನ್ನಾಗಿ ಸಾಯಿಸ್ತಾ ಬರ್ತೀನಿ, ಆಯ್ತಾ? ಫ್ರೆಂಡ್ಸ್ನಲ್ವಾ? ಸಾಯಿಸ್ಕೊಳ್ಳಿ, ನನಗೇನು. ಯಾಕೋ ಟೆನ್ಷನ್ ಅಲ್ಲಿ ಬರ್ತಿದ್ಯಲ್ಲ? ಎಲ್ಲಿ ಹೋಗಿದ್ದೆ? 2 ದಿನ ಕಂಡೇ ಇಲ್ಲ. ಯಾಕೆ ಟೆನ್ಷನ್ ಅಲ್ಲಿ ಇದೆಯಾ? ಅವನು ಕಾಲ್ ಮಾಡಿದ್ದ. ಹಾ, ಕಾಲ್ ಮಾಡಿ ಅವ್ನು ಹೇಳಿದ ಕೆಲಸ ನಾನು ಮಾಡ್ಬೇಕಂತೆ. ಮಾಡ್ಲಿಲ್ಲ ಅಂದ್ರೆ ನಿನ್ ಫ್ರೆಂಡ್ಸ್ನೆಲ್ಲ ಸಾಯಿಸ್ಬಿಡ್ತೀನಿ ಅಂದ. ಅದಕ್ಕೆ ನಾನು ಸಾಯಿಸ್ಕೋ ಫ್ರೆಂಡ್ಸ್ನಲ್ವಾ ಅಂತ ಅಂದೆ. ಅವನವನಲ್ಲೋ ನಮ್ಮನ್ನ ಸಾಯ್ಸಕ್ಕೆ? ಯಾವ್ದೋ ರಾಂಗ್ ನಂಬರ್ ಇರ್ಬೇಕು ಬಿಡು. ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯ? ಲೋ, ವಿಷಯ ಗೊತ್ತಾತೇನ್ರು? ಏನು? ಚಿನ್ಮಯ್ಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ಈಗ ಅಜಿಂದ ನಾನು ಫೋನ್ ಮಾಡಿ ಹೇಳ್ದ ಆಕ್ಸಿಡೆಂಟ್ ಆಗಿದೆ ಅಂತ. ಅವ್ನ್ ಗಾಡಿ ಸರಿಯಾಗಿ ಹೊಡ್ತಿದ್ನಲ್ಲ, ಅವ್ನ್ ಹೆಂಗಾಗುತ್ತೆ ಆಕ್ಸಿಡೆಂಟ್? ಬರೋ, ಬೇಗ ಹೋಗೋಣ, ಬರೋ. ಹಲೋ ಮಿಸ್ಟರ್ ಅಖಿಲ್, ನೀನು ಇನ್ನೂ 24 hours ಟೈಮ್ ಕೊಡ್ತೀನಿ. ಅಷ್ಟೋ ನಾನು ಹೇಳಿದ್ದು ನೀನು ಮಾಡಬೇಕು ಅಷ್ಟೇ. ನಾನೇನಕ್ಕೆ ಮಾಡಬೇಕು? ಏನಾಯ್ತಲ್ಲಪ್ಪ? ಯಾರ್ಲೇ ನೀನು? ನಂದೇ ಇಲ್ಲಿ ಹೊರದು ಊರ್ ಬಾಗ್ಲಾಗೈತಿ, ನೀನೊಬ್ಬ ತೋರಣ ಕಟ್ಟಕ್ ಬಂದ್ಯಾ? ತಮ್ಮ ಹಂಗ್ಯಾಕಂತಿಲ್ಲ. ಕಷ್ಟದಲ್ಲಿದ್ದಾಗ ಪ್ರೀತಿ ವಾತ್ಸಲ್ಯ ತೋರ್ಸರೆ ಬಂಧುಗಳು, ನೀನು ಬಿದ್ದಾಗ ಮೇಲೆ ತೋರೆ ಸ್ನೇಹಿತರು. ನಿಂದೇನೋ ಸಮಸ್ಯೆ ಇದ್ರೆ ಹೇಳು, ಬಗೆಹರ್ಸೋಣ, ಚಿಂತೆ ಮಾಡಬೇಡ. ಏನಣ್ಣ ಭಾಳ ದಿವಸ ಆತ್ ಕಂಡೇ ಇಲ್ಲ? ಸ್ವಲ್ಪ ಬಿಜಿ ಆಯ್ತು ಬಸಣ್ಣ. ಆರಾಮ? ಹ್ಞೂನಣ್ಣ, ನೀವಣ್ಣ? ಆರಾಮ. ಚಂದ್ರ ಒಂದು ಟೀ ಕುಡಿ. ಏನ್ ಚಂದ್ರು, ಆರಾಮ? ಏನ್ ಸರ್ ರೆಡ್ಡಿಗಾರು ಕಾಣದೇ ಇಲ್ಲ ಈಗ? ಸ್ವಲ್ಪ ಬಿಜಿ ಆಗಿದ್ದೀನಿ ಚಂದ್ರು, ಬರೋದಕ್ಕೆ ಆಗ್ತಾ ಇಲ್ಲ. ಏನಾದ್ರು ಲಾಟ್ರಿ ಗಿಟ್ರಿ ಹೊಡಿತಾ ಅಂತ? ಲಾಟ್ರಿ ಏನಾಗಿಲ್ಲ, ಸ್ವಲ್ಪ ಬಿಜಿ ಆಗಿದ್ದೀನಿ, ಅದಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ. ಹಾಗ್ಯಾ? ಬಸಣ್ಣ ಹೇಳಿ ಸರ್. ಏನು ಹುಡುಗ ವಿಚಿತ್ರ ಇದ್ದಾನು, ಅವನೇ ಮಾತಾಡ್ಕೊಂತ ಇದ್ದಾನು, ಏನಾಯ್ತು? ಅಣ್ಣ, ನಮ್ಮ ಕಾಲದಲ್ಲೆಲ್ಲ ಹುಡುಗರು ನೆಲ ಗುದ್ದಿದ್ರೆ ನೀರು ತೆಗಿತಾ ಇದ್ರು. ಇವಾಗಿನ ಕಾಲದ ಹುಡುಗರುಗಳು ಲವ್ ಅಲ್ಲಿ ಬಿದ್ದು ಹಾಳಾಗ್ಬಿಟ್ಟಿದ್ದಾವು ನೋಡಿ. ಏನಿಲ್ಲಪ್ಪ, 2-3 ದಿವಸದಿಂದ ನನಗೆ ಪದೇ ಪದೇ ಒಬ್ಬ ಕಾಲ್ ಮಾಡ್ತಾ ಇದ್ದಾನೆ. ಕಾಲ್ ಮಾಡಿ ನಿನ್ನ ಫ್ರೆಂಡ್ಸ್ನೆಲ್ಲ ಸಾಯಿಸ್ತೀನಿ, ನಾ ಹೇಳಿದ ಕೆಲಸ ಮಾಡಲೇಬೇಕು, ನೀನು ಕೆಲಸ ಮಾಡಲಿಲ್ಲ ಅಂದರೆ ನಿನ್ನ ಫ್ರೆಂಡ್ಸ್ನ ಒಬ್ಬೊಬ್ಬರನ್ನಾಗೆ ಸಾಯಿಸ್ತೀನಿ ಅಂತ ನನಗೆ ಧಮಕಿ ಹಾಕ್ತಾ ಇದ್ದಾನೆ. ಈಗ ನಾನು ನನ್ನ ಫ್ರೆಂಡ್ಸಿಗೂ ಹೇಳೋಂಗಿಲ್ಲ, ಹೇಳಿದ್ರು ಅವ್ರನ್ನ ಸಾಯಿಸ್ತಾನೆ, ಏನೂ ಮಾಡೋಂಗಿಲ್ಲ. ಫುಲ್ಲು ಟೆನ್ಷನ್ ಆಗಿಬಿಟ್ಟಿದೆ ಈಗ ನನಗೆ. ಈಗ ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ನೋಡು, ಮುಂದೆ ಕಾಲ್ ಬರ್ತಾ ಇದೆ ಮತ್ತೆ. ಎತ್ತು ಮಾತಾಡೋ, ನೋಡೋಣ ಏನಾಗುತ್ತೆ. ಹಲೋ, ಹಾಂ ಹೇಳಪ್ಪ, ಅದೇನು ಮಾಡ್ಬೇಕು ಹೇಳು. ಎಲ್ಲಿ? ಅಳಿಲ್ಗೇರಿ?
ಅದೆಲ್ಲಿ ಬರುತ್ತೆ? ಹಾಂ ಸರಿ ತಗೋ, ಬರ್ತೀವಿ ನಾವು. ಹಾಂ, ಅದೇನೋ ಅಳಿಲ್ಗೇರಿ ಅಂತೆ, ಅಲ್ಲಿ ಬರ್ಬೇಕಂತ ಹೇಳ್ತಿದ್ದಾನೆ. ಅಳಿಲ್ಗೇರಿಗೆ ಬಂದು ಅವನಲ್ಲೇನೋ ಹೇಳ್ತಾನಂತೆ ಏನು ಮಾಡ್ಬೇಕಂತ, ಅವನಲ್ಲೇ ಇರ್ತಾನಂತೆ. ಸೊ ನಾವೀಗ ಅಳಿಲ್ಗೇರಿಗೆ ಹೋಗಬೇಕು. ಸರಿ, ಹಾಗಾದರೆ ಹೋಗೋಣ ನೋಡಿ. ತಡಿಯಂಗಿದೆ, ನಾವು 1 ಸೆಕೆಂಡು ಈ ನೈಟ್ ಪ್ಯಾಂಟು ಮತ್ತು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಇಮಿಡಿಯೇಟ್ ಹೋಗೋಣ. ಓಕೆ. ಹೌದಾ, ನಿಮ್ದು ಮನೆಯಲ್ಲಿ ಮಾಡಿಯಾ ನೀನು? ಅದೇ ಇವ್ರು ಪ್ರಶಾಂತ್ ಪಾಟೀಲ್ ಇದಾರಲ್ಲ, ಅವ್ರ ಮನೆ ಮೇಲೆ ಬಾಡಿಗೆ ಇದ್ದೀನಿ ನಾನು. ಓ, ಪ್ರಶಾಂತ್ ಪಾಟೀಲ, ಅವ್ನು ರಾಣೆಲ್ಲ ಬನ್ನಿ ಕೊಡಿಸಿದಾರ ಅವ್ರು. ಹಾಂ ಸರಿ, ಹಂಗಿದ್ರೆ ನಾನು ಇಮಿಡಿಯೇಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ, ಹೋಗ್ಬಿಡೋಣ. ಸರಿ ಆಯ್ತು, ಅಷ್ಟೇ ಮಾಡೋಣ. ಅವ್ನು ಕೇಳೋಣ. ಬೇಡ, ಇಲ್ವಾ? ಇಲ್ಲಿ ಅಳಿಲ್ಗೇರಿ ಎಲ್ಲಿ ಬರುತ್ತೆ? ಅಳಿಲ್ಗೇರಿ ಎಲ್ಲಿ ಬರಲ್ಲ, ನಾವ ಹೋಗ್ಬೇಕು. ಅಗ್ಗೋ, ಇವನ ಎಲ್ಲಿಂದ ಸಿಕ್ಕಿಲ್ಲಪ್ಪ? 125 ಕ್ವಾರ್ಟರ್, 125 ರೂಪಾಯಿ ಕೊಟ್ಟು ಕ್ವಾರ್ಟರ್ ಕುಡ್ದಾನಿ. ನೀ ನನಗೆ ಎಲ್ಲಿದ್ದೆ ಸಿಕ್ಕಿ ಅಂತಂದು ಹೇಳ್ಬೇಡ. ಎಲ್ಲಿ ಹಾಪ್ ಸಿಕ್ಕಂಗೆ ಸಿಕ್ಕಿಲ್ಲ. ಅವೊಬ್ಬ ಅಲ್ಲಿ ಹಾಪ್ ಇದ್ದಂಗೆ ನನ್ನ ತಲೆ ಹಾಳು ಮಾಡತ್ತನ ಕಾಲ್ ಮಾಡಿ ಇವನೊಬ್ಬ ಸಿಕ್ಕಾನ. ಎಲ್ಲಿಂದ ಸಿಗ್ತಾ ಇರ್ಲಪ್ಪ? ಬರೀ ಇಂಥವ್ರೆ ಸಿಗೋದಾಯ್ತು. ಈ ಎಣ್ಣೆ ಕುಡ್ಕ್ರೆ ಸವಾಸ ಆಗೋಯ್ತು. ನನ್ನ ಆಪ ಅಂತಾನ ಅವನ ಒಬ್ಬೊಬ್ಬನ ಹುಚ್ಚು ಮಾತಾಡ್ದಂಗೆ ಮಾತಾಡ್ತಾನೆ. ವೆಲ್ಕಮ್ ಮಿಸ್ಟರ್ ಅಖಿಲ್. ಯಾವನ್ಲಿ ಇವನು ಅಷ್ಟೆಲ್ಲ ತಲೆ ತಿಂದು ಫೋನೆಲ್ಲ ಮಾಡಿ ಇಲ್ಲಿ ಹುಚ್ಚಿನ ಥರ ಕುಂತವನು. ಇವನು ಬಿಡಲ್ಲ ಇವನು ಇವತ್ತೆ. ನಿನ್ನ ಲೆಫ್ಟೇ ನೋಡು, ನಿನ್ನ ರೈಟೇ ನೋಡು. ನೀನು ಇಲ್ಲೇ ಊತ ಹಾಕಿದ್ರು ಯಾರಿಗೂ ಗೊತ್ತಾಗಂಗಿಲ್ಲ. ಸುಂದರಲಿ, ಬರೋದೇ ಒಬ್ಬನೇ ಬಂದಿದೀಯಾ, ನಿನಗೆ ಯಾಕೆ ಬೇಕು? ಅಲ್ಲಲ್ಲಿ ನೀರು ಧೈರ್ಯಕ್ಕೆ 1-2 ಎಕ್ಸ್ಟ್ರಾ ಡೈಲಾಗ್ ಬಿಟ್ನಲ್ಲಿ ಅವನಿಗೆ. ಆಯ್ತಪ್ಪ, ಅದೇನು ಮಾಡ್ಬೇಕು ಹೇಳಿಬಿಡು, ಮಾಡಿಬಿಡ್ತೀನಿ. ನಿನ್ನ ಸವಾಸನೇ ಸಾಕು ನನಗೆ. ಪ್ರೀತಿ, ಏನ್ರಿ? ಅವ್ರ ಬ್ಯಾಗ್ ತೋರಿಸಿ. ಬನ್ನಿ ಅಣ್ಣ. ಅಲ್ಲಪ್ಪ, ಇಷ್ಟು ದುಡ್ಡು ಆಸ್ತಿ ಪತ್ರ ಇದನ್ನ ಯಾರಿಗೆ ಕೊಡಬೇಕು? ಸೋಮನಹಳ್ಳಿ ನಾರಾಯಣಪ್ಪನವ್ರೆ ಮುಟ್ಟಿಸ್. ಹೌದಾ? ಸೋಮನಹಳ್ಳಿ ನಾರಾಯಣಪ್ಪ ಯಾರು? ಸೋಮನಹಳ್ಳಿ ನಾರಾಯಣಪ್ಪ ನಂಗೆ ಗೊತ್ತು, ಆ ಮೇಸ್ಟ್ರು. ಅವ್ರು ನಂಗೆ ಚೆನ್ನಾಗಿ ಗೊತ್ತು. ನಿನಗೆ ಗೊತ್ತು ಅಂದ್ರೆ ನಿನ್ಗೆ ಗೊತ್ತಂದ್ರೆ ನಾವು ಹೋಗೋಣ ಇವಾಗ. ಗೊತ್ತು, ಬಾ ಹೋಗೋಣ. ಸರಿ, ಹಂಗಿದ್ರೆ ಇದನ್ನ ನಾನು ಅವರಿಗೆ ಸೋಮನಹಳ್ಳಿ ನಾರಾಯಣಪ್ಪಂಗೆ ಮುಟ್ಸ್ಬಿಡ್ತೀನಿ. ಹಾಂ ಸರಿ ತಂಗಿ. ಎಳ್ಕೊಂಬರ್ರ ಮುದ್ಕಿನ. ಅದಕ್ಕೆ ಹೇಳಿದೆ ಅಂದ್ರೆ ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬೋದನ್ನ. ಅವ್ರಿಗೆ ಹಿಂದಿಲ್ಲ ಮುಂದಿಲ್ಲ, ಅವ್ರನ್ನ ಹೊರಗೆ ತಗೊಂಡು ಬಿಸಾಕ. ಬಾವು ಬಾಯ್ಡಿ ತಿಸ್ರಣ್ಣವೇ. ನಿಮ್ಗೇನೇನೋ ಮನುಷ್ಯತ್ವ ಆಯ್ತಾ? ವಯಸ್ಸಾದ್ರಂತೂ ನೋಡದೆ ಹೊರಗಾಗ್ತಾ ಇದ್ದೀರಲ್ಲ ಇವ್ರನ್ನ. ವಿಡಿಯೋ ಬಿಡು, ಮನುಷ್ಯತ್ವದ ಬಗ್ಗೆ ಮಾತಾಡ್ತಾ ಇದ್ದಾನೆ. 8 ಲಕ್ಷ ಬಡ್ಡಿ ಕೊಟ್ಟಿದ್ದೆ, ನೀನು ಕೊಡ್ತೀಯನಾ? ನಿನ್ಗೇನು ದುಡ್ಡು ತಾನೇ ಬೇಕು? ಇದರಲ್ಲಿ 8 ಲಕ್ಷ ಇದೆ, ಇದನ್ನ ತಗೊಂಡು ಹಾಳಾಗಿ ಹೋಗು. ಇನ್ನು ಮುಂದೆ ಇವ್ರ ಸುದ್ದಿಗೆ ಬರಲೇಬಾರ್ದು ನೀನು ಯಾವಾಗಲೂ. ತಮ್ಮಡು ಡಬ್ಬು వచ్చింది, పోదామా? ಅಜಾರ, ಯಾರು ಇವರೆಲ್ಲ? ಅಷ್ಟೆಲ್ಲ ಸಾಲ ಯಾಕೆ ಮಾಡಿದ್ರಿ ನೀವು? ನಮ್ಮ ಮನೆ ಬರ್ರಿ, ಅದೊಂದು ದೊಡ್ಡ ಕತೆ ಅಪ್ಪ ಅದು. ಸರಿ, ಒಳಗೆ ಹೋಗೋಣ ಬರ್ರಿ. ಶಶಿ, ಶಶಿ,
ಶಶಿ ಶಶಿ ಅಜ್ಜ ಇವರಿಬ್ರು ಯಾರು? ಅವ್ನು ನನ್ನ ಮಗ ಆ ಸೊಸೆಯಪ್ಪ ಕಾರ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡು ಹೋಗ್ಬಿಟ್ರು ಕಣಪ್ಪ. ನನಗೆ 2 ತಿಂಗಳು ಕಣಪ್ಪ. ಈಗ ಹಂಗೆ ನನಗೆ ಮಾತಾಡಿದವ್ರು ಯಾರು? ಕಾಲ್ ಮಾಡಿದವ್ರು ಯಾರು? ದುಡ್ಡು ಕೊಟ್ಟವ್ರು ಯಾರು ಹಾಗಿದ್ರೆ? ಅಜ್ಜರ ಅಜ್ಜರ ಏನಪ್ಪ ಯಾಕಪ್ಪ ಅಜ್ಜ ಹಾಂ ಬಾರಪ್ಪ ಕುಂತ್ಕೊಳಪ್ಪ ಸುಧಾರಿಸ್ಕೊಳಪ್ಪ ಒಂದು ಸ್ವಲ್ಪ ನೀರು ತಮ್ಮ ಕುಡಿಯಕ್ಕೆ ನೀರು ತಮ್ಮ. ಅಜಯ್ ಇವರು ನಿಮ್ಮ ಮಕ್ಕಳೇನ? ಅವನಪ್ಪ ಅವನು ನಮ್ಮ ದೊಡ್ಡ ಮಗ. ಏನಾಗಿದೆ ಅವರಿಗೆ? ಅದೊಂದು ದೊಡ್ಡ ಕುಟುಂಬಪ್ಪ ನಮ್ಮದು. ಅದು ಯಾರ ಕಣ್ಣು ಬಿತ್ತು ಏನೋ ಗೊತ್ತಿಲ್ಲ. ಅಪ್ಪ ನಾಳೆ ನಾನು ಪ್ರೀತಿ ದೇವ್ರ ಹುಡುಕ್ ಹೋಗಿ ಗುಡ್ದೇನ ದರ್ಶನ ಮಾಡ್ಕೊಂಬರ್ತಾವಪ್ಪ. ಸರಿ ಆಯ್ತಪ್ಪ, ಹುಷಾರಾಗಿ ಹೋಗಿ ಬರಪ್ಪ, ಅದೊಟ್ಟು ಜಲ್ದಿ ಬರ್ರಿ. ಹಾಂ ಇಷ್ಟು ವರ್ಷ ಆದಮೇಲೆ ನಮ್ಮಪ್ಪ ಹುಟ್ಟಿ ಬೆಳೆದ ಮನೆಯನ್ನು ತೊಗೊಂಡಿದ್ದೀವಿ. ಅವ್ರು ಹೇಳೋದಕ್ಕಿಂತ ಮುಂಚೆ ಒಂದ್ಸಲ ದೇವಸ್ಥಾನಕ್ಕೆ ಹೋಗಿ ಬರೋಣ. ಪ್ರೀತಿ ಬಾರ್, ಲೇಟ್ ಆಯ್ತು. ಅಮ್ಮ ಪ್ರೀತಿ, ಇದು ಆಸ್ತಿ ದುಡ್ಡನ್ನ ಒಳಗೆಲ್ಲ ಇಡಮ್ಮ. ದೇವ್ರೆ, ನಿನ್ನ ಆಶೀರ್ವಾದದಿಂದ ನಮ್ಮ ಅಪ್ಪಾಜಿ ಆಗ ಮನೆ ಆಸ್ತಿ ಎಲ್ಲ ಸಿಕ್ತಪ್ಪ. ಆಸ್ತಿ ಮನೆದೆಲ್ಲ ಆಯ್ತಪ್ಪ. ಮುಂದಿನ ವರ್ಷ ಗುಡಿ ಬರೋದ್ರೊಳಗೆ ಮನೆಗೆ ಒಂದು ಮಗ ಬರಲಿ ಅಂತ ಬೇಡ್ಕೊ. ನೆಕ್ಸ್ಟ್ ಅದನ್ನೇ ಮಾಡೋಣ. ಬಾವ ನನ್ ವೇಲ್ ಬಿದ್ದೋಯ್ತು. ವೇಲ್ ಬಿದ್ದೋಯ್ತಾ? ಹೋದ್ರೆ ಹೋಯ್ತು ಬಿಡಪ್ಪಿ, ಮತ್ತೊಂದು ತಗೋಣ. ಯಾಕೆ ತಲೆ ಕೆಡ್ಸಂತೀಯ? ಹಣ ಬಿಡೋಣ ನೀನು. ದೇವ್ರದೇನಪ್ಪ, ನಮ್ಮ ಮನೆ ಆಸ್ತಿ ಅವಳು ನಮಗೆ ಸಿಗಂಗಾಯ್ತು. ಎಲ್ಲ ದೇವ್ರ ಕೃಪೆನಪ್ಪ. ಅಣ್ಣ ಮತ್ತೆ ನಾಳೆ ಅಪ್ಪ ಅಮ್ಮನ ಕರ್ಕೊಂಬಂದು ಲ್ಯಾಂಡ್ ತೋರ್ಸೋಣ. ಹಾ, ಕರ್ಕೊಂಬರೋಣ ಅಂತ. ಗಾಡಿ ನಮ್ಮ ಜೀವನೆಲ್ಲ ಇಷ್ಟೆಲ್ಲ ಆಗಿ ಹೋಗ್ಬಿಡ್ತಪ್ಪ ನಮ್ಮದು. ಇಲ್ಲ ಅಜ್ಜ, ಅವರು ಸತ್ತಿಲ್ಲ, ನಾನು ನೋಡಿದ್ದೀನಿ. ಅವರೇ ನಮಗೆ ನಿಮ್ದು ಆಸ್ತಿ ಪತ್ರ ಕೊಟ್ಟಿದ್ದು, ದುಡ್ಡು ಕೊಟ್ಟಿದ್ದು ನಿಮ್ಮ ಮಕ್ಕಳೇ. ಇಲ್ಲಿ ತನಕ ನಿಮ್ಮನ್ನು ನನ್ನ ಜೊತೆ ಸೇರಿಸಿದ್ದು ನಿಮ್ಮ ಮಕ್ಕಳೇ. ನಾನು ನಿಮ್ಮನ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಇಲ್ಲಪ್ಪ, ಅದೆಲ್ಲ ನೀವು ನೋಡಿರೋ ಭ್ರಮೆ. ನಮ್ಮ ಮಕ್ಕಳೆಲ್ಲ ತೀರ್ಕೊಂಡಿದಾರಪ್ಪ, ಅಲ್ಲಿ ಯಾರು ಇಲ್ಲ. ಇಲ್ಲಮ್ಮ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆ ಜಾಗದಲ್ಲೇ ಇದ್ದಾರೆ ಅವರು. ನಾವು ಅದೇ ಜಾಗದಿಂದನೇ ಬಂದಿರೋದು. ಬರ್ರಿ ಹೋಗೋಣ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಜ್ಜರ, ನಾ ಹೇಳ್ತಿದ್ನಲ್ಲ ಇಬ್ರು ನಿಮ್ಮ ಮಕ್ಕಳು ಅಂತ, ಅವ್ರು ಇಲ್ಲೇ ಇದ್ದಾರೆ. ನೋಡಿದ್ದೀನಿ, ನಾನು ತೋರಿಸ್ತೀನಿ ಬರ್ರಿ. ಇಲ್ಲ ಅಜ್ಜರ ಹತ್ರ ಕೇಳೋಣ. ಹಾಂ ಅಜ್ಜರ, ಇಲ್ಲಿಬ್ರು ಗಂಡ ಹೆಂಡ್ತಿದ್ರಲ್ಲ, ಎಲ್ಲೋದ್ರು? 2 ತಿಂಗಳಿಂದ ಯಾರು ಇಲ್ಲ ಇಲ್ಲಿ. ಯಾರೂ ಇಲ್ಲ ಇಲ್ಲಿ? ಇಲ್ಲ. ಅಂದರೆ ಸತ್ತೋಗಿದ್ದಾರಾ? ನೀ ಎಲ್ಲೇ ಭ್ರಮೆ ಆಗಿರ್ಬೇಕಪ್ಪ. ನೀವು ಅಲ್ಲೇ ಕಳ್ಕೊಂಡಲ್ಲೇ ಒಂದು 2 ತಿಂಗಳಾಯ್ತು. ಅದೇ ನೋವಿನಲ್ಲ ಅದ ನಾವೀಗ.
ಇಲ್ಲ, ನಾನು ನೋಡಿದ್ದೀನಿ ಅಂತಲೇ ಇಲ್ಲಿ ಬಂದೆ ಆ್ಯಕ್ಚುಲಿ. ಇಲ್ಲಿಲ್ಲ ಅಂದರೆ ಇಲ್ಲಪ್ಪ, ಅದಿಲ್ಲ. ಹೋಗೆಲ್ಲ 2 ತಿಂಗಳಾಯ್ತು ನಾವು ಕಳ್ಕೊಂಡು. ಅದೇ ನವನಾಗೆ ನಾವು ಇದ್ದಾವೆ. ಏನೋ ಹುಡುಗ ವಿಚಿತ್ರ ಇದ್ದಾನೋ, ಅವನಾಗಿ ಅವನೇ ಮಾತಾಡ್ಕೊತಾ ಇದ್ದಾನು, ಏನಾಯ್ತು? ನನ್ನ ಆಪ ಅಂತಾನ ಅವನ ಒಬ್ಬೊಬ್ಬನ ಹುಚ್ಚು ಮಾತಾಡ್ದಂಗೆ ಮಾತಾಡ್ತಾನೆ. ಅಂದರೆ ಅವರೆಲ್ಲ ದೆವ್ವಗಳ? ಅವ್ರ ಅಪ್ಪ ಅಮ್ಮಂಗೋಸ್ಕರ ಸತ್ತ ಮೇಲೂ ಇಷ್ಟೆಲ್ಲ ಮಾಡಿದ್ರ? ಅಜ್ಜಾರ, ಇನ್ಮೇಲಿಂದ ನೀವು ಮಕ್ಕಳಿಲ್ಲ ಅಂತ ಕೊರಗೆ ಬಿಟ್ಬಿಡಿ. ಇನ್ಮೇಲಿಂದ ನಿಮ್ಮ ಮಗ ನಾನೇ ಅಂತ ತಿಳ್ಕೊಳ್ಳಿ. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ನಾನು ನಿಮ್ಮ ಜೊತೆಗಿರ್ತೀನಿ. ದೇವರು ಒಂದು ಕಳ್ಕಂದ್ರೆ ಒಂದು ಕೊಡ್ತಾನಂತಾರಲ್ಲ, ಹಂಗಪ್ಪ. ನೀನೇ ಮಗ ಇದ್ದಂಗೆ. ಏನು ಹಾಕಿಲ್ಲ? ಜನ ನಿನ್ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ. ಏನಿಲ್ಲಲ್ಲಪ್ಪ, ಹಾಗೆ ಟೆನ್ಷನ್ ಆಗಿತ್ತು. ಒಬ್ಬೊಬ್ಬನೇ ಅಡ್ಡಾಡ್ತಿದೀಯಂತ, ಒಬ್ಬೊಬ್ಬನೇ ಮಾತಾಡ್ತಿದೀಯಂತ. ಏನಪ್ಪ? ಏನಿಲ್ಲಲ್ಲಪ್ಪ, ಒಬ್ರಿಗೆ ಆಸರೆ ಆಗೋಕೆ ಹೋಗಿದ್ದೆ. ತುಂಬ ಕಷ್ಟದಲ್ಲಿದ್ದರು. ದೊಡ್ಡ ರಾಮಾಯಣನೇ ಆಗೋಯ್ತು. ಜೊತೆಗಿರದ ಜೀವ ಎಂದೆಂದೂ ಜೀವಂತ.